ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನೆಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಹೇಗೆ ಯೋಚಿಸಬೇಕು ಅನ್ನೋದ್ರ ಬಗ್ಗೆನೇ ತುಂಬ ಎಪಿಸೋಡ್ಸ್ ಮಾಡಿದ್ವಿ ನಾವು. ಬಹಳ ಜನ ಅಂದ್ಕೊಂಡ್ರು, ನಮಗೆ ಗೊತ್ತಿಲ್ವಾ ಹೇಗೆ ಯೋಚನೆ ಮಾಡಬೇಕು ಅಂತ. ಅದನ್ನು ನಿಮ್ಮಿಂದ ಕಲ್ತ್ಕೋಬೇಕಾ? ಆದರೆ ಹೌದು, ಹೇಗೆ ಯೋಚಿಸಬೇಕು ಅನ್ನೋದನ್ನು ಕೂಡ ನಾವು ಯೋಚಿಸಬೇಕಾಗಿದೆ. ನಮ್ಮ ಕಾರ್ಯಾಗಾರಗಳಿಗೆ ಬರ್ತಾ ಇರುವವರ ಆಲೋಚನೆಯ ಸ್ಥಿತಿಯನ್ನು ಗಮನಿಸಿದಾಗ, ಆಲೋಚನೆಯ ಕ್ರಮವನ್ನು ಗಮನಿಸಿದಾಗ, ಅವರ ಆಲೋಚನೆ ಎಲ್ಲಿ ಸಿಕ್ಕಾಕೊಂಡಿದೆ ಎನ್ನುವುದನ್ನು ಅವಲೋಕಿಸಿದಾಗ ಅರ್ಥ ಆಗಿದ್ದು, ನಾವು ಆಲೋಚನೆಗಳ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಖಂಡಿತವಾಗಿಯೂ ನಮ್ಮಲ್ಲಿ ಬರ್ತಾ ಇರುವಂತಹ ಆಲೋಚನೆಗಳನ್ನು ಸಾಮಾನ್ಯವಾಗಿ ಹೇಳ್ತೀವಿ, ಪಾಸಿಟಿವ್ ಆದಂಥ ಆಲೋಚನೆ, ನೆಗೆಟಿವ್ ಆದಂಥ ಆಲೋಚನೆ, ತುಂಬ ಆಪ್ಟಿಮಿಸ್ಟಿಕ್ ಆದಂತಹ ಆಲೋಚನೆ ಅಥವಾ ತುಂಬ ಡಿಪ್ರೆಸಿವ್ ಆದಂತಹ ಥಾಟ್, ಹೀಗೆ ಆಲೋಚನೆಗಳನ್ನು ಬೇರೆ 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 ರೀತಿಯಿಂದ ನಾವು ಡಿಫೈನ್ ಮಾಡ್ತೀವಿ. ಅಂದರೆ ಈ ಆಲೋಚನೆ ಈ ಥರದ್ದು ಅಂತ. ಆದರೆ ನಮ್ಮ ಒಳಗೆ ಬರ್ತಾ ಇರುವಂತಹ ಆಲೋಚನೆ ಯಾವುದು ಎನ್ನುವುದನ್ನು ನಾವೇ ಅರ್ಥ ಮಾಡಿಕೊಳ್ಳಬೇಕೇ ಹೊರತು ಬೇರೆ ಯಾರೂ ಅಲ್ಲ. ಹೌದು, ನಮ್ಮ ಒಳಗೆ ಬರ್ತಾ ಇರುವಂಥ ಆಲೋಚನೆಯನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳೋದು? ನಾವು ಇದನ್ನು ತುಂಬ ಸಾರಿ ಸೆಲ್ಫ್ ಅವೇರ್ನೆಸ್ ಅಂತ ಹೇಳ್ತಾ ಬಂದಿದ್ದೀವಿ. ಆ ಸೆಲ್ಫ್ ಅವೇರ್ನೆಸ್ಸಿನ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಸೆಲ್ಫ್ ಅವೇರ್ನೆಸ್ ಕೂಡ ಯಾವ ಮಟ್ಟದಲ್ಲಿ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು. ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರುವಂಥ ಆಲೋಚನೆಗಳ ಅರಿವು ಖಂಡಿತ ಆಗೋಗಿರುತ್ತೆ. ನಮಗೆ ಗೊತ್ತಾಗುತ್ತೆ, ನಮಗೆ ನನ್ನ ಮನಸ್ಸಿನಲ್ಲಿ ಈ ಥರ ಆಲೋಚನೆ ಬರ್ತಾ ಇದೆ ಅಂತ. ಯಾಕೆ ಬರ್ತಾ ಇದೆ, ಈ ಯಾಕೆ ಬರ್ತಾ ಇದೆ ಅನ್ನೋದನ್ನು ಕೂಡ ನಾವು ಗುರುತಿಸ್ಕೊಳ್ಬೇಕಾಗಿದೆ. ಯಾವುದೋ ಒಂದು ವಿಚಾರದಲ್ಲಿ ತುಂಬ ಪ್ರಬಲವಾದ ಆಲೋಚನೆ ಬರ್ತಾ ಇರುತ್ತೆ. ಅಲ್ಲಿ ಅದು ಆಲೋಚನೆ ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಅಷ್ಟೇ. ಅದರ ಅರ್ಥ ಅದು ನಮ್ಮನ್ನು ಸಮರ್ಥಿಸ್ಕೊಳ್ತಾ ಇದೆ. ಈ ಸಮರ್ಥನೆಗೆ ಬಿದ್ದಂಥ ಆಲೋಚನೆಗಳಿಗೆ ನಾವು ಪುಷ್ಟಿ ಕೊಡ್ತಾ ಹೋದರೆ ಅಂಥದ್ದೇ ಆಲೋಚನೆಗಳು ಮತ್ತೆ ಮತ್ತೆ ಬರುತ್ತೆ. ಆದರೆ ನಾನು ನಿಷ್ಪಕ್ಷಪಾತವಾದ ಆಲೋಚನೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟರೆ, ಆಗ ನಾನು ಎಲ್ಲಿ ಎಡವ್ತಾ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಯಾಕೆ ಇದನ್ನಿಷ್ಟು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಬರ್ತಾ ಇರುವಂತಹ ಬಹುತೇಕ ಫೋನ್ಗಳಲ್ಲಿ ತುಂಬ ಮುಖ್ಯವಾದಂಥದ್ದು ಅತ್ತೆ ಸೊಸೆ ಸಂಬಂಧ. ಬಹಳ ಜನ ಹೆಣ್ಣು ಮಕ್ಕಳು ಹೇಳ್ತಾರೆ, ನಾನೆಷ್ಟೇ ಮಾಡಿದ್ರೂ, ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ರೂ, ಎಷ್ಟು ಪ್ರೀತಿಯಿಂದ ವರ್ತಿಸಿದ್ರೂ ಕೂಡ ನಮ್ಮ ಅತ್ತೆಯನ್ನು ಮೆಚ್ಚಿಸೋಕ್ಕಾಗಲ್ಲ ಅಂತ. ಇದು ಸೊಸೆ ಹೇಳುವ ಮಾತಾದರೆ, ಅತ್ತೆ ಕೂಡ ಹೇಳ್ತಾಳೆ, ಅದು ಯಾಕೋ ಗೊತ್ತಿಲ್ಲ, ನನಗೂ ನನ್ನ ಸೊಸೆಗೂ ಏನೋ ಒಂದು ರೀತಿಯ ಕಸಿವಿಸಿ ಇರುತ್ತೆ. ಒಂದು ಮಾತು ಹೇಳಿದ್ರೆ ಹೆಚ್ಚೇನೋ, ಇನ್ನೊಂದು ಮಾತು ಹೇಳಿದ್ರೆ ಕಡಿಮೆ ಏನೋ ಅಂತ ತುಂಬ ಅಳೆದು ತೂಗಿ ನಾನು ವರ್ತಿಸಬೇಕಾಗಿದೆ, ನನಗದೇ ಹಿಂಸೆ ಆಗತ್ತೆ ಅಂತ. ಇಲ್ಲಿ ಇಬ್ಬರು ಕೆಟ್ಟವರಲ್ಲ, ಇಬ್ಬರು ಒಳ್ಳೆಯವರೇ. ಆದರೆ ಬದಲಾಯಿಸಿಕೊಳ್ಳಬೇಕಾಗಿದ್ದು ಆಲೋಚನೆಯನ್ನು. ಯಾವ ಆಲೋಚನೆಯನ್ನು? ಇವಳು ಅತ್ತೆ, ಇವಳು ಹೀಗೆ, ಇವಳು ಸೊಸೆ, ಇವಳು ಹೀಗೆ, ನಾವು ಒಂದು ಬಾಕ್ಸಲ್ಲಿಟ್ಟು ಅವರು ಹೀಗೆ ಅಂತ ಹೇಳಿಬಿಟ್ಟಿದ್ದೀವಲ್ಲ, ಅಲ್ಲಿಂದ ಬದಲಾಯಿಸಿಕೊಳ್ಬೇಕಾಗಿದೆ. ಯಾವುದೇ ಆಲೋಚನೆಗಳು ಬಂದಾಗ ಆಲೋಚನೆಯ ಬಗ್ಗೆ ಯೋಚಿಸೋದು ಒಂದು ಕಡೆ, ಆದರೆ ಈ ಆಲೋಚನೆ ಹೇಗಿರಬೇಕು ಅಂತ ನಾವೇ ನಿರ್ಧರಿಸುವ ಮಟ್ಟಕ್ಕೆ ಬರಬೇಕು. ಎಂತಹ ಆಲೋಚನೆ ಬೇಕು ಎನ್ನುವುದು ನಮ್ಮ ಆಯ್ಕೆಯಾದರೆ ಎಂಥ ಜೀವನ ಬೇಕು ಅನ್ನೋದು ನಮ್ಮ ಆಯ್ಕೆಯಾಗತ್ತೆ. ಎಷ್ಟು ಮುಖ್ಯವಾದದ್ದು ಆಲೋಚನೆ ನೋಡಿ. ನಾವು ಎಂಥ ಆಲೋಚನೆಗಳನ್ನು ರಿಸೀವ್ ಮಾಡ್ಕೋತೀವೋ, ಎಂಥ ಆಲೋಚನೆಗಳನ್ನು ನಾವು ಆಯ್ಕೆ ಮಾಡ್ಕೊಳ್ತೀವೋ, ನಾವು ಅಂಥದ್ದೇ ಜೀವನವನ್ನು ಆಯ್ಕೆ ಮಾಡ್ಕೊಳ್ತೀವಿ. ಖಂಡಿತ ಹೌದು. ಹಾಗಾಗಿ ಆಲೋಚನೆ ಮಾಡುವುದು ಒಂದು ಕಲೆ. ಹೌದು, ಆರ್ಟ್ ಆಫ್ ಲಿವಿಂಗ್ ಒಂದೇ ಅಲ್ಲ, ಆರ್ಟ್ ಆಫ್ ಥಿಂಕಿಂಗ್. ಆಲೋಚನೆ ಮಾಡೋದೇ ಒಂದು ಕಲೆ. ಹೀಗೆ ಆಲೋಚನೆ ಮಾಡಬೇಕು ಅಂತ ನಮ್ಮನ್ನು ನಾವೇ ಪಳಗಿಸಿಕೊಳ್ಳೋದಿದೆಯಲ್ಲ, ಅದು ನಿಜವಾದ ಒಂದು ಯಶಸ್ಸು. ಬದುಕು ಕಲಿಸ್ಕೊಡ್ತಾ ಹೋಗುತ್ತೆ, ಕಲೀಲೇಬೇಕಾಗಿರುತ್ತೆ. ಬದಲಾದ ಕಾಲಕ್ಕೆ ನಾವು ಬದಲಾಗಬೇಕು ಅಂದರೆ
ಮೊದಲು ನಮ್ಮ ಆಲೋಚನೆಗಳು ಬದಲಾಗಬೇಕು. ಆಲೋಚನೆಗಳು ಬದಲಾಗಬೇಕು ಅಂದರೆ ಯಾವ ಥರದ ಆಲೋಚನೆ ನನಗೆ ಬರ್ತಾ ಇದೆ ಅನ್ನೋದು ಗೊತ್ತಾಗಬೇಕು. ಇಷ್ಟೇ ಸಾಧ್ಯ ಇಲ್ಲ. ಆಲೋಚನೆಗಳನ್ನು ನನಗೆ ಬೇಕಾದ ಹಾಗೆ ನಾನು ಬದಲಿಸಿಕೊಳ್ಳಬಲ್ಲೆ ಎನ್ನುವ ಒಂದು ವಿಶ್ವಾಸ ಇದೆಯಲ್ಲ, ಅದು ನಮ್ಮ ಬದುಕನ್ನು ಬದಲಾಯಿಸುತ್ತೆ. ಬಹಳ ಜನರಿಗೆ ಅವರ ಮನಸ್ಸು ಶತ್ರುವಿನ ಹಾಗೆ ಕೆಲಸ ಮಾಡುತ್ತೆ. ಏನು ಮಾಡಿದ್ರೂ ಅವರ ಮನಸ್ಸು ಅವರನ್ನು ನಿಯಂತ್ರಣಕ್ಕೆ ಬರಲ್ಲ. ಮನಸ್ಸಿನ ನಿಯಂತ್ರಣ ಅಂತ ಹೇಳ್ತಾ ಇಲ್ಲ. ಆಲೋಚನೆಗಳನ್ನ ನಮಗೆ ಬೇಕಾದ ದಾರಿಯಲ್ಲಿ ನಾವು ನಿರ್ದೇಶಿಸೋದಕ್ಕೆ ಗೊತ್ತಾಗಲ್ಲ. ಬಹಳ ಜನ ಸಿಕ್ಕಾಕ್ಕೊಳ್ಳೋದೇ ಅಲ್ಲಿ. ಏನು ಮಾಡಿದ್ರೂ ನನಗೆ ನನ್ನ ಭಾವನೆಗಳನ್ನ ನಿಯಂತ್ರಿಸಕ್ಕೆ ಗೊತ್ತಾಗಲ್ಲ. ಏನು ಮಾಡಿದ್ರೂ ನನಗೆ ದುಃಖವನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಏನು ಮಾಡಿದ್ರೂ ನನಗಿದನ್ನ ಮಾಡೋಕ್ಕಾಗ್ತಾ ಇಲ್ಲ. ಇದನ್ನು ಮನೋಜಯ, ಮನೋಜಯ ಅಂತ ಅಷ್ಟೊಂದೆಲ್ಲ ಕರೆದ್ರಲ್ಲ. ಎಲ್ಲದಕ್ಕಿಂತ ಬಹಳ ದೊಡ್ಡ ಜಯ ಯಾವುದು ಅಂದರೆ ನಿನ್ನನ್ನು ನೀನು ಗೆಲ್ಲೋದು ಅಂತ ಹೇಳಿದ್ರು. ನಿನ್ನನ್ನು ನೀನು ಗೆಲ್ಲೋದು ಅಂದರೆ ಏನು? ನಿಮ್ಮ ಮನಸ್ಸಿನ ಮೂಲಕವೇ ನಿಮ್ಮನ್ನು ನೀವು ಗೆಲ್ಲೋದಕ್ಕೆ ಸಾಧ್ಯ. ನಮ್ಮ ಮನಸ್ಸನ್ನು ನಾವು ಗೆಲ್ಲೋದು ಅಂದರೆ ಏನು? ನಮ್ಮ ಆಲೋಚನೆಗಳ ಬಗೆಗೆ ನಮಗೊಂದು ಹಿಡಿತ ಇರೋದು. ಆಲೋಚನೆಗಳ ಬಗ್ಗೆ ಹಿಡಿತ ಅಂದರೆ ಏನು? ನಮಗೆ ಬೇಕಾದಂತಹ ಆಲೋಚನೆಗಳನ್ನು ನಾವು ನಿರ್ದೇಶಿಸಿಕೊಳ್ಳುವ ಹಾಗೆ ಆಗಬೇಕು. ಈ ಆಲೋಚನೆ ನನಗೆ ಬೇಕು, ಈ ಆಲೋಚನೆ ನನಗೆ ಬೇಡ, ಈ ಆಲೋಚನೆ ನನಗೆ ಕಂಫರ್ಟೇಬಲ್ ಆಗಿದೆ, ಈ ಆಲೋಚನೆಯಿಂದ ನನಗೆ ಕಂಫರ್ಟೇಬಲ್ ಇಲ್ಲ. ಹಾಗಂತ ಕಂಫರ್ಟೇಬಲ್ ಆದ ಆಲೋಚನೆಗಳೇ ಬೇಕು ಅಂತ ಅಂದುಕೊಂಡು 3 ಹೊತ್ತು ನಾವು ವಾಟ್ಸಪ್ ನೋಡಿದಾಗ ಖುಷಿಯಾಗುತ್ತೆ, ಯೂಟ್ಯೂಬ್ ನೋಡಿದಾಗ ಖುಷಿಯಾಗುತ್ತೆ, ಇನ್ನೇನೋ ನೋಡ್ದಂಗೆ ಖುಷಿಯಾಗುತ್ತೆ. ಅಲ್ಲ ಅದು, ಅದು ಅಲ್ಲ. ನಮ್ಮ ಸೆಲ್ಫ್ ಅವೇರ್‌ನೆಸ್ ಅನ್ನೋದು, ಈ ಸ್ವಯಂ ಅರಿವು ಅನ್ನೋದಿದೆಯಲ್ಲ, ಆಲೋಚನೆ ಮಟ್ಟದಲ್ಲಿ ಶುರುವಾಗುತ್ತಲ್ಲ, ಅದೇ ರೀತಿ ಆಲೋಚನೆಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮಟ್ಟದಲ್ಲಿ ಕೂಡ ನಮಗೆ ನಮ್ಮ ಬಗ್ಗೆಯೇ ಒಂದು ಹಿಡಿತ ಇರಬೇಕು. ಇಂತಹ ಆಲೋಚನೆಗಳು ನನ್ನ ಉನ್ನತಿಗೆ ಕಾರಣವಾಗುತ್ತೆ. ಹಾಗಾಗಿ ಇಂಥ ಆಲೋಚನೆಗಳು ನನಗೆ ಬೇಕು. ಇಂತಹ ಆಲೋಚನೆಗಳು, ಈ ಆಲೋಚನೆಗಳಿಂದ ಹುಟ್ಟುವ ವರ್ತನೆಗಳು, ಇದು ನನ್ನ ಅವನತಿಗೆ ಕಾರಣವಾಗುತ್ತೆ. ಇದು ನನಗೆ ಬೇಡ. ಈ ಆಲೋಚನೆ ತಕ್ಷಣಕ್ಕೆ ನನಗೆ ಸಂತೋಷ ಕೊಡಬಹುದು. ಆದರೆ ದೀರ್ಘಕಾಲದಲ್ಲಿ ನನಗೆ ಇಂತಹ ಆಲೋಚನೆಗಳಿಂದ ಯಾವ ಯಶಸ್ಸು ಸಾಧ್ಯ ಇಲ್ಲ. ಹಾಗಾಗಿ ನನಗೆ ಇದು ಬೇಡ. ಹೀಗೆ ಆರ್ಟ್ ಆಫ್ ಥಿಂಕಿಂಗ್ ಅನ್ನೋದು ಆಲೋಚನೆಗಳನ್ನು ಅತ್ಯಂತ ಕಲಾತ್ಮಕವಾಗಿ, ಆಲೋಚನೆಗಳ ಬಗೆಗೆ ಒಂದು ರೀತಿಯ ಸೂಕ್ಷ್ಮತೆಯನ್ನು ಬೆಳೆಸಿಕೊಂಡು ಅದನ್ನು ನಮಗೆ ಹೇಗೆ ಬೇಕೋ ಹಾಗೆ ತಂದುಕೊಳ್ಳುವ ಮಟ್ಟದಲ್ಲಿ ನಾವು ಬೆಳೆಯಬೇಕು. ಆಲೋಚನೆ ಎಷ್ಟು ಯೋಚಿಸಿದ್ರೂ ಮತ್ತೆ ಮತ್ತೆ ಬರುವ, ಖರ್ಚೇ ಆಗದ, ಬಹುಶಃ ನಮ್ಮ ಕೊನೆಯ ಉಸಿರು ಇರುವವರೆಗೂ ಇರುವಂಥದ್ದು. ಮತ್ತು ಆಲೋಚನೆ ಎನ್ನುವಂಥದ್ದೇ ನಮ್ಮ ಸರ್ವಸ್ವವನ್ನೂ ಆವರಿಸಿಕೊಂಡಿರೋದ್ರಿಂದ ಈ ಆಲೋಚನೆಯನ್ನು ಎಚ್ಚರಿಕೆಯಿಂದ ಬಳಸಬೇಕು. ಹೇಗೆ ಅಂದರೆ ಕಾಲದ ಹಾಗೆ. ಕಾಲ ಎಷ್ಟು ಅಮೂಲ್ಯವಾದದ್ದು, ಸಮಯ ಎಷ್ಟು ಅಮೂಲ್ಯವಾದದ್ದು, ಆಲೋಚನೆ ಕೂಡ ಅಷ್ಟೇ ಅಮೂಲ್ಯವಾದದ್ದು. ತುಂಬ ನಕಾರಾತ್ಮಕವಾದ ಆಲೋಚನೆ, ಬೇಡದೆ ಹೋದ ಆಲೋಚನೆ, ಪದೇ ಪದೇ ಬರುವಂಥ ಆಲೋಚನೆಗಳು ನಮ್ಮ ವ್ಯಕ್ತಿತ್ವವನ್ನು ಧ್ವಂಸ ಮಾಡಿಬಿಡುತ್ತೆ. ನಮ್ಮನ್ನೇ ವಿನಾಶಕ್ಕೆ ಕರೆದುಕೊಂಡು ಹೋಗುತ್ತೆ. ಹಾಗಾಗಿ ಆಲೋಚನೆಗಳ ಬಗ್ಗೆ ಎಚ್ಚರಿಕೆ ಇರಲಿ. ಮತ್ತು ಯೋಚನೆಯಲ್ಲಿ ನಮಗೆ ಹಿಡಿತವಿರಲಿ. ಮತ್ತು ನನಗೆ ಬೇಕಾದ ಆಲೋಚನೆಗಳನ್ನು ನಾನು ತಂದುಕೊಳ್ಳಬಲ್ಲೆ, ಇದು ನನ್ನ ಆಯ್ಕೆ ಎನ್ನುವಂತಹ ಬಹು ದೊಡ್ಡ ನಂಬಿಕೆ ನಮ್ಮಲ್ಲಿ ಇರಬೇಕು. ಆಗ ನಮ್ಮ ಬದುಕು ನಮ್ಮ ಆಯ್ಕೆಯಾಗುತ್ತೆ. ಅಂತಹ ನಾವೇ ಬಯಸಿದಂಥ ನಮ್ಮ ಬದುಕಿನ ಆಯ್ಕೆಗಳು ನಮ್ಮಿಂದಲೇ ಆಗಲಿ. ನಮ್ಮ ಆಲೋಚನೆಗಳು ನಮ್ಮ ಹಿಡಿತದಲ್ಲಿ ಇರಲಿ. ಆಗ ನಮ್ಮ ವರ್ತನೆಗಳು, ನಮ್ಮ ಮಾತುಕತೆಗಳು, ನಮ್ಮ ನಡವಳಿಕೆಗಳು, ನಮ್ಮ ಎಲ್ಲ ರೀತಿಯ ಚಟುವಟಿಕೆಗಳು ನಮ್ಮ ಹಿಡಿತಕ್ಕೆ ಸಿಗುತ್ತೆ. ನಮ್ಮ ಹಿಡಿತದಲ್ಲಿ ನಮ್ಮ ಆಲೋಚನೆಗಳಿರೋದು ಹೇಗೆ ಅಂದರೆ, ನಾವು ಕೂತಂಥ ವಾಹನವನ್ನು ನಾವೇ ಡ್ರೈವ್ ಮಾಡಿಕೊಂಡು ಹೋದ ಹಾಗೆ. ನಮಗೆ ಎಲ್ಲಿಗೆ ಹೋಗಬೇಕು, ಹೇಗೆ ಹೋಗಬೇಕು ಎನ್ನುವ ಸ್ಪಷ್ಟತೆ ಇದ್ದ ಹಾಗೆ. ಇದು ನಮ್ಮೆಲ್ಲರ ಬದುಕಿನ ಒಂದು ಮಾರ್ಗಸೂಚಿಯಾಗಬೇಕು ಅನ್ನೋದೇ ನಮ್ಮ ಕಳಕಳಿಯಾಗಿದೆ. ಭರವಸೆ ಹೀಗೆ ಹಲವಾರು ವಿಚಾರಗಳ ಮೂಲಕ ಜನರಲ್ಲಿ ಒಂದು ರೀತಿಯ ಆಲೋಚನೆಯ ಅರಿವನ್ನು ಬೇರೆ ಬೇರೆ ರೀತಿಯಿಂದ ಬೆಳೆಸ್ತಾ ಬಂದಿದೆ. ಭರವಸೆಯನ್ನು ಬಹುದೊಡ್ಡ ಕಮ್ಯುನಿಟಿಯಾಗಿ ರೂಪಿಸುವಲ್ಲಿ ನೀವೆಲ್ಲರೂ ಶ್ರಮ ವಹಿಸ್ತಾ ಇದ್ದೀರಿ.
ನಿಮಗೆಲ್ಲರಿಗೂ ಕೃತಜ್ಞತೆಗಳು, ಧನ್ಯವಾದಗಳು, ವಂದನೆಗಳು. ನಮಸ್ಕಾರ.